ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇವತ್ತು ನಾನು ಬೆಂಡೆಕಾಯಿ ಪಲ್ಯನ ಹಿಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಗೈಸ್. ಇದು ಕೇವಲ ಚಪಾತಿಗಂತ ಅಲ್ಲ, ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೀವೊಂದು ಮೊಸರನ್ನ ಜೊತೆಗೆ ತಿಂದ್ರೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಈರುಳ್ಳಿ, ಟೊಮೊಟೊ ಹಣ್ಣು ಒಂದೊಂದು ಹಾಕ್ಕೊಂಡಿದ್ದೀನಿ ಗೈಸ್. ನೀವು ಒಂದೊಂದೇ ಹಾಕ್ಕೊಳ್ಳಿ ಸಾಕು. ಇಲ್ಲಿ ನಾನು 1 kg ಬೆಂಡೆಕಾಯಿಗೆ ಮಾಡ್ತಿದ್ದೀನಿ. ಸೊ ನೆಕ್ಸ್ಟು ಮೆಣಸಿನ್ಕಾಯಿ ನಮ್ಮ ಮನೇಲಿ ಖಾರ ಇಲ್ದಿರೋ ಮೆಣಸಿನ್ಕಾಯಿದು, ಸೊ ಹಂಗಾಗಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಒಂದು 2 ಹಾಕ್ಕೊಂಡ್ರೆ ಸಾಕು. ಸೊ ತೆಂಗಿನ ತುರಿ ಒಂದು ಮುಷ್ಟಿಯಷ್ಟು ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು ಒಂದು ಮುಷ್ಟಿಯಷ್ಟು. ಅದೇ ರೀತಿ ಇಲ್ಲಿ ಚಕ್ಕೆ ಲವಂಗ ಪೌಡರು ಒಂದು 1/2 ಟೀ ಸ್ಪೂನಷ್ಟು, ಜೀರಿಗೆ ಪೌಡ್ರ್ ಇದ್ದರೂ ಯೂಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಗೈಸ್, ಈ ರೀತಿ. ಇದಕ್ಕೇ ನಾನಿಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇಲ್ಲ ಅಂದರೆ ನೀವು ಹಾಗೆ ಹೆಚ್ಕೊಂಡು ಹಾಕ್ಕೊಬೋದು. ಸೊ ಇಲ್ಲಿ ಸಾಂಬಾರು ಪುಡಿ, ನಿಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಇರುತ್ತೆ ಅದು. ತರಕಾರಿ ಸಾಂಬಾರು ಪುಡಿ ಇದ್ದರೆ ತರಕಾರಿ ಸಾಂಬಾರು ಪುಡಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಮಟನ್ ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಏನು ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಗೈಸ್. ಮಾಡೋಕ್ಕೆ ಮನಸ್ಸಿರಬೇಕು, ಹಾಗೆ ಪ್ರೀತಿ ಇರಬೇಕಷ್ಟೆ. ಸೊ ಈಗ ನಾನು ಹುರ್ಕೊಂಡಿದ್ದೀನಲ್ಲ, ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆನ ಜಾಸ್ತಿ ಹಾಕೋಬೇಡಿ, ಯಾಕಂದರೆ ಹುರ್ಕೊಳ್ಳೋಕ್ಕೂ ಎಣ್ಣೆ ಹಾಕಿರ್ತೀರಲ್ವ, ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾಯ್ದಾದ್ಮೇಲೆ ಹಾಕಿ. ನಾನು ಇಲ್ಲಿ ಕಾಯೋಕ್ಕೆ ಮುಂಚೆನೇ ಹಾಕ್ಬಿಟ್ಟೆ. ಚೆನ್ನಾಗಿ ಕಾದ್ಮೇಲೆ ಹಾಕ್ಬಿಡಿ. ಸೊ ಇಲ್ಲಿ ನೋಡಿ ಸಿಡಿದಾಗಿದೆ. ಈಗ ನಾನು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೆಕ್ಸ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಬಾಣಲಿ ಏನು ಹೀಗಿದೆ ಅಂತ ಅಂದ್ಕೋಬೇಡಿ ಫ್ರೆಂಡ್ಸ್, ಇದು ಕಬ್ಬಿಣದ ಬಾಣಲಿ. ಸೊ ಹಾಗಾಗಿ ಈ ರೀತಿ ಕಾಣ್ತಾ ಇದೆ. ಇಲ್ಲಿ ನಾನು ಒಂದು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ರುಬ್ಬಕ್ಕೊಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಒಗ್ಗರಣೆಗೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಬೇಗ ಆಗಬೇಕು. ನಾವು ಡ್ಯೂಟಿಗೆ ಹೋಗ್ತಿದ್ದೀವಿ ಅಂದರೆ ಉಪ್ಪು ಅರಿಶಿನ ಪುಡಿ ಸೇರಿಸ್ಕೊಳ್ಳಿ. ಸೊ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ಸ್ಮೆಲ್ ಬರುತ್ತೆ ಫ್ರೆಂಡ್ಸ್, ಸಖತ್ತಾಗಿ ಬರುತ್ತೆ. ನೆಕ್ಸ್ಟು ಟೊಮೊಟೊ ಹಾಕ್ಕೊಳ್ಳೋಣ. ನೀವು ಟೊಮೊಟೊನ ಎಲ್ಲ ಪಲ್ಯದ ಥರ ಲಾಸ್ಟಿಗೆ ಹಾಕ್ಕೊಳ್ಳೋದೇನು ಬೇಡ. ಈ ಪಲ್ಯಕ್ಕೆ ನೀವು ಟೊಮೊಟೊನ ಫಸ್ಟೇ ಹಾಕ್ಕೋಬೇಕು, ಯಾಕಂದರೆ ಅದು ಹುರಿದಿರುತ್ತಲ್ವ ಬೆಂಡೆಕಾಯಿ, ಹಾಗಾಗಿ ಫ್ರೈ ಆಗೋಲ್ಲ. ಸೊ ಫಸ್ಟೇ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಫ್ರೈ ಆಗೋಕ್ಕೆ ಆಗಲೇ ಹೇಳಿದ್ನಲ್ವ, ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಕೋಬೇಕು. ಸೊ ಈಗ ನೋಡಿ, ಇಲ್ಲಿ ಏನು ರುಬ್ಬಿದ್ದೀನೋ ಈ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡಿ, ಯಾಕಂದರೆ ಹಸಿ ವಾಸನೆ ಅಲ್ವಾ, ಹಸಿ ವಾಸನೆ ಬಿಡೋವರೆಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ನೋಡ್ತಾ ಇರ್ಬೋದು, ಇದು ಗ್ರೀನ್ ಕಲರ್ ಇತ್ತು, ಈಗ ಕಲರ್ ಚೇಂಜ್ ಆಗಿದೆ. ಸೊ ಇವಾಗ ನಾವು ಏನು ಹುರಿದಿಟ್ಕೊಂಡಿದ್ವಿ ಬೆಂಡೆಕಾಯಿನ ಹಾಕ್ಕೊಳ್ಳೋಣ. ಬೆಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ನೀರು ಸ್ವಲ್ಪ ಬೇಯೋಕ್ಕೆ, ಮಸಾಲೆ ಮತ್ತು ಬೆಂಡೆಕಾಯಿ ಒಂದಾಗೋಕ್ಕೆ ನೀರು ಹಾಕೋಣ. ನೀರು ಹಾಕ್ಬಿಟ್ಟು ಸುತ್ತ ಏನು ಮಸಾಲೆ ಇದೆ ಅದೆಲ್ಲ ನೀಟಾಗಿ ತಗೊಂಡು ಬೇಯೋಕ್ಕೆ ಬಿಟ್ಟುಬಿಡಬೇಕು. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಈ ರೀತಿ ಕಾಣುತ್ತೆ. ಈ ರೀತಿ ನಿಜವಾಗ್ಲೂ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಪಲ್ಯ. ನೀವು ಹುಡಿ ಪಲ್ಯ ಅದೆಲ್ಲದ್ರ ಬದಲು ಚಪಾತಿಗೆ ಅಥವಾ ಅನ್ನದ ಜೊತೆ, ಮೊಸರನ್ನ ಜೊತೆ, ನನಗೆ ಫೇವ್ರೆಟ್ ಮೊಸರನ್ನ ಜೊತೆ ತಿನ್ನೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಈ ರೀತಿ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೆ ಸಖತ್ತಾಗಿರೋ ಬೆಂಡೆಕಾಯಿ ಮಸಾಲ ರೆಡಿಯಾಗುತ್ತೆ. ಇದು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಚಪಾತಿ ಜೊತೆ ನಾನು ಇವತ್ತು ಮಾಡಿದ್ದೆ. ನೋಡ್ತಾ ಇರ್ಬೋದು, ನನ್ನ ಮಗನಿಗೆ ನಾನು ಹಾರ್ಟ್ ಶೇಪ್ ಚಪಾತಿನ ಮಾಡಿದ್ದೀನಿ ಇಲ್ಲಿ. ಸೊ ಅವ್ನಿಗೆ ಹಿಂಗೆ ಡಿಫ್ರೆಂಟಾಗಿ ಏನಾದರೂ ಒಂದು ಮಾಡಿಕೊಟ್ರೆ ಬೇಗ ತಿಂದ್ಬಿಡ್ತಾನೆ ಅಂತ ಈ ರೀತಿ ಮಾಡಿದ್ದೀನಿ. ಪಲ್ಯ ಕೂಡ ರೆಡಿಯಾಗಿದೆ. ಈಗ ನನ್ನ ಮಗನಿಗೆ ಸರ್ವ್ ಮಾಡೋ ಟೈಮ್ ಗೈಸ್. ನೋಡ್ತಾ ಇರ್ಬೋದು, ಚಪಾತಿ ಹಾಗೆ ಬೆಂಡೆಕಾಯಿ ಪಲ್ಯ ಸಖತ್ತಾಗಿ ಕಾಣ್ತಿದೆ. ಕ್ಯಾಮ್ರಾದಲ್ಲಿ ಜಸ್ಟಿಸ್ ಮಾಡ್ತಿದೆಯೋ ಇಲ್ವೋ ಗೊತ್ತಿಲ್ಲ, ರಿಯಲಿ ತುಂಬ ಟೇಸ್ಟಿಯಾಗಿದೆ. ಪ್ಲೀಸ್ ಟ್ರೈ ಮಾಡಿ ಗೈಸ್, ಪ್ಲೀಸ್.